ಇವಾಗ 7 o'clock. ಡೇ 2. ಆಲ್ಮೋಸ್ಟ್ ಮಹಾರಾಷ್ಟ್ರಲ್ಲಿದ್ದೀವಿ. ಬಿಸ್ಕೆಟ್ ಕೊಟ್ಟಿದ್ದಾರೆ 7 o'clockಗೆ ಮತ್ತು ಕಾಫಿ ಕೂಡ ಬಂದಿದೆ. ಶುಗರ್ಲೆಸ್ ಕಾಫಿ, ಟೀ ಮತ್ತು ಶುಗರ್ಲೆಸ್ ಬರುತ್ತೆ, ವಿತ್ ಶುಗರು ಬರುತ್ತೆ. ಸೊ ಯಾವ್ದು ಬೇಕಾದರೂ ತೊಗೋಬೋದು. ಬಿಸ್ಕೆಟು ಕೊಟ್ಟಿದ್ದಾರೆ ಎಲ್ರಿಗೂ. ಇವಾಗ ಎದ್ದು ಎಲ್ಲರೂ ಫ್ರೆಶ್ ಅಪ್ ಆಗ್ತಾಯಿದ್ದಾರೆ 7 o'clock ಹಂಗೆ. ಕೇಸರಿ ಬಾತು, ವಡೆ, ಚಟ್ನಿ. ಡೇ 2 8 ಗಂಟೆಗೆ ಉಪ್ಪಿಟ್ಟು ಕೊಟ್ಟರು. ನಾನು ಕೇಸರಿ ಬಾತ್ ಹಾಕಿಸ್ಕೊಂಡಿಲ್ಲ, ವಡೆ, ಚಟ್ನಿ. ಕೇಳ್ಕೊಂಡು ಬರೆಸ್ಕೊಬಿಡಿ ಮೆನು ಏನೇನು. ಇಲ್ಲಿ ಮಹಾರಾಷ್ಟ್ರಲ್ಲಿ ದೌಂಡ್ ಜಂಕ್ಷನ್ ಅಲ್ಲಿ ನಿಲ್ಲಿಸಿದ್ದಾರೆ. ಸೊ ಎವ್ರಿ ಕೋಚ್ ಸೆಕ್ಯೂರಿಟಿ ವಾಟ್ರಿಂಗ್ ಮಾಡ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು. ಸೊ ಇಟ್ ಟೇಕ್ಸ್ ಅರೌಂಡ್ 15 minutes ಆಗುತ್ತೆ. ಸೊ ಅದಕ್ಕೇ ಎಲ್ಲರೂ ಇಳಿದ್ಬಿಟ್ಟು ವಾಕಿಂಗಿಗೆ ಬಂದಿದ್ದಾರೆ. ಸೊ ಆ್ಯಕ್ಚುಲಿ ಕೂತಿ ಸಾಕಾಗಿರುತ್ತೆ. ಆಲ್ರೆಡಿ ಬ್ರೇಕ್ಫಾಸ್ಟ್ ಕೂಡ ಆಯಿತು ಅಲ್ವಾ. ಸೊ ಅದಕ್ಕೆ ಎಲ್ಲರೂ ವಾಕ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆ್ಯಂಡ್ ಇಲ್ಲಿ ID ಕಾರ್ಡ್ ಕಂಪಲ್ಸರಿ ಇಳಿದ್ಮೇಲೆ, ಬಿಕಾಸ್ ಕನ್ಫ್ಯೂಸ್ ಆಗಬಾರ್ದಲ್ವ. ಅಂದರೆ ಅವ್ರಿಗೆ ಗೊತ್ತಾಗಬೇಕಲ್ವ, ಐಡೆಂಟಿಫಿಕೇಷನ್ಗೋಸ್ಕರ ಹತ್ಕೊಳ್ಳಿ ಅಂತ ಅಂದ್ಬಿಟ್ಟು ಹೇಳೋಕ್ಕೋಸ್ಕರ ಎಲ್ಲರಿಗೂ ID ಕಾರ್ಡ್ ಕಂಪಲ್ಸರಿ ವೆನ್ ಯು ಕಮ್ ಔಟ್ ಆಫ್ ಕೋಚ್. ಸೊ ಈ ಥರ ವಾಟ್ರಿಂಗ್ ಪರ್ಪಸ್ಗೋಸ್ಕರ ಇಲ್ಲಿ ನಿಲ್ಲಿಸಿದ್ದಾರೆ. ಸೊ ಎಲ್ಲರೂ ಇಳಿದು ಆಲ್ರೆಡಿ ಕಾಫಿ ಕೊಟ್ಟರು. ಸೊ ಕಾಫಿ ತೊಗೊಂಡು ಎಲ್ಲರೂ ಇಳಿದ್ಬಿಟ್ಟು ಒಂದು ರೌಂಡ್ ವಾಕ್ ಥರ ಮಾಡಿಕೊಂಡು ಬರ್ತಾ ಇದ್ದಾರೆ. ಮಾರ್ನಿಂಗ್ ಇವಾಗ ಆಲ್ಮೋಸ್ಟ್ 8:30 ಆಗಿದೆ. भैया उनको बिस्कुट दिया था, पेटी वाला चाय बोला था कि रख दो, नाश्ता होता सब दिया था, बोले स्पेशल देखो ना बनवा के मंगवा ಬೆಳಿಗ್ಗೆ ಬರಬೇಕು. ತಿಂಡಿ ದಿನ ಕೊಡ್ತಾರಲ್ಲ ತಿಂಡಿ ಸಾಕು ಸಾಕು ಸಾಕು. ದೇವಸ್ಥಾನ ಅಲ್ಲ, ಯಾರ್ದು ಸ್ಟ್ಯಾಚ್ಯೂ ಥರ ಕಾಣಿಸುತ್ತೆ. ಅದು ಕಾಣಿಸುತ್ತಾಗ ದೂರ ಎಲ್ರಿಗೂ ಇವಾಗ ಒಂದು ಛತ್ರಿ ಮತ್ತು ಒಂದು ಹ್ಯಾಟು. ಹಾಂ, ಯೂಟ್ಯೂಬ್ इसके लिए नहीं, बच्चे का काउंटी चाहिए. काउंट होता है. 3 ಟೋಪಿ ಎಲ್ರಿಗೂ ಈಗ ಒಂದು ಅಂಬ್ರೆಲಾ ಕೊಟ್ಟಿದ್ದಾರೆ. ಚೆನ್ನಾಗಿದೆ, ದೊಡ್ಡದಾಗಿದೆ ಛತ್ರಿ. ಎಲ್ರಿಗೂ ಕ್ಯಾಪ್ ಕೊಡ್ತಾರೆ. ತೆಗಿಬೇಡ ಇದು. ಇನ್ನ ಒಂದು ಅವ್ರದ್ದೊಂದು ಹ್ಯಾಟ್, ಆ ಥರದ್ದೊಂದು ಹ್ಯಾಟ್. ಹಾಂ, ಈ ಥರದ್ದೊಂದು ಹ್ಯಾಟ್ ಕೊಟ್ಟಿದ್ದಾರೆ ಅಂಬ್ರೆಲಾ ಜೊತೆಗೆ. ಮತ್ತು ಆ ತುಳಸಿ ಮಾಲ ಕೊಡ್ತಾರೆ, ಅವಾಗ ಮಾಡ್ತೀನಿ.
ಹಾಕೊಂಡಿದ್ದಾರೆ ನೈಟ್ ಗೀಟನ್ನು ಹಾಕೊಂಡು ಇವಾಗ ಅಷ್ಟೇ ಏನಕ್ಕೆ ಕೊಡಲಿಲ್ಲ ಖುಷಿಗೆ ಜಾಸ್ತಿ ಊಟ ಮಾಡ್ತೀನಿ ಅಲ್ಲ ಇದನ್ನೆಲ್ಲೆಲ್ಲ ಹಾಕುವಾಗ ಅವ್ರಿಗೆ ಬಡಿಸುವಾಗ ಅಡ್ಡ ಆಗುತ್ತೆ ಅಂತ ಊಟ ಆದ್ಮೇಲೆ ಕೊಡ್ತಾ ಇದ್ದಾರೆ, ಅದಕ್ಕೇನೆ ಮಾತಾಡ್ತಾ ಇದ್ದೀವಿ. ಸರಿ ನಿಲ್ಸುತ್ತೀವಿ ಸುಮ್ಮನೆ 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 ಅವಳ ಇದು ಕೊಡ್ತಾರೆ ಅಂತ ಕೈ ಹಿಡಿದ್ಲು. ಕೊಡ್ತಾರೆ ನನ್ನ ಅದು ಕೊಡ್ತಾರೆ, ಇರೋ ನಿಂಗೂ ಕೊಡ್ತಾರೆ. ಅದನ್ನ ಹಾಕೊಂಡೇ ಇರ್ಬೇಕು ನೀನಾದ್ರೆ. ಕ್ರೀಮ್ ಕೊಡೋ ಕ್ರೀಮ್ ಎಲ್ಲ ಅದೇ ಬಾಡ್ಸಿಲ್ಲ ಎಲ್ಲಾರು ನೋಡ್ತಾರೆ. ಜಾಸ್ತಿ ನೋಡ್ತಾರೆ, ಯಾರು ನೋಡ್ತಾರೆ. ಇಶಾನ್ವಿ ಆ ಕಡೆ 3 ನಮ್ తీసుకుంటేనా ಹಾಂ ಕೊಟ್ಟಿದ್ದಾನೆ ಇವಳಿಗೆ ಮಗಿಗೆ ಮಗಿಗೆ ಹಲೋ ಈಗ ಎಲ್ಲರಿಗೂ ಒಂದು ತುಳಸಿ ಮಾಲೆ ಕೊಟ್ಟಿದ್ದಾರೆ ಈ ಥರದೊಂದು. ಇಶ್ಯೂ ಈ ಥರದ್ದು ಮಾಡಿ ಅಲ್ಲಿ ಮೀಮಿ ಕೊಡ್ತೀವಿ. ಇಲ್ಲಿ ಬದ್ಲಿ ಅನ್ನೋ ಒಂದು ಸ್ಟೇಷನ್ ಮಹಾರಾಷ್ಟ್ರಲ್ಲಿ ನಿಲ್ಲಿಸಿದ್ದಾರೆ. ಸೊ ಈ ಕಾಫಿ ಟೈಮ್ ಆಗಿರೋದ್ರಿಂದ ಒಳಗಡೆ ಕಾಫಿ ಮತ್ತು ಸ್ನ್ಯಾಕ್ಸ್ ಕೊಡ್ತಿದ್ರು. ಸೊ ಯಾರು ರಿಲ್ಯಾಕ್ಸ್ ಮಾಡ್ಕೊಬೋದು. ಎಲ್ಲ ಆಚೆ ಬಂದು ಹೆಂಗೂ ಸಂಜೆ ಇಟ್ಸ್ 4:30 4:45 ಅರೌಂಡ್ ಆ ಟೈಮ್ ಅಲ್ವಾ, ಎಲ್ಲರಿಗೂ ಒಂಥರ ಕೂತಿ ಬೇಜಾರಾಗಿರುತ್ತೆ. ಸೊ ಎಲ್ಲರೂ ರಿಲ್ಯಾಕ್ಸ್ ಮಾಡ್ಕೊತಾ ಇದ್ದಾರೆ ಆಚೆ ಬಂದು. ಇಟ್ಸ್ ವೆರಿ ನೈಸ್. ಬಟ್ ಒಂದೇ ಕಡೆ ಕೂತ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗುತ್ತೆ, ಅದೊಂದೇ ಬೇಜಾರು. ಬಟ್ ಜರ್ನಿ ಎಲ್ಲ ತುಂಬ ಚೆನ್ನಾಗಿದೆ. ಆ್ಯಂಡ್ ಎಲ್ಲ ಸತಿನೂ ಬಾತ್ರೂಮ್ ಎಲ್ಲ ಕ್ಲೀನ್ ಮಾಡ್ತಾರೆ. ಆ್ಯಂಡ್ ಫುಡ್ ಇಸ್ ಸೋ ಹೈಜೆನಿಕ್. ಫುಡ್ಡನ್ನು ತುಂಬ ಚೆನ್ನಾಗಿ ಕುಕ್ ಮಾಡ್ತಾರೆ. ಆ್ಯಂಡ್ ಬೇರೆ ಕಡೆ ಎಲ್ಲ ತಿಂದರೆ ಗ್ಯಾಸ್ಟ್ರಿಕ್ ಆಗೋದು ಆ ಥರ ಎಲ್ಲ ಅನಿಸುತ್ತೆ. ಬಟ್ ಇಲ್ಲಿ ತಿಂದರೆ ಇಲ್ಲಿವರೆಗೂ ಯಾವುದೇ ರೀತಿ ಗ್ಯಾಸ್ಟ್ರಿಕ್ ಆಗಲಿ ಅಸಿಡಿಟಿ ಆಗಲಿ ನಾವು ಫೇಸೇ ಮಾಡಿಲ್ಲ. ಸೊ ಇಟ್ ವಾಸ್ ರಿಯಲಿ ಕ್ಲೀನ್, ಹೈಜೆನಿಕ್ ಆ್ಯಂಡ್ ವೆರಿ ನೀಟ್ ಫುಡ್ ಸರ್ವ್ ಮಾಡ್ತಾರೆ. ಸೊ ಹ್ಯಾಪಿ ಅಬೌಟ್ ಇಟ್. ಸೊ ಇವಾಗ ಕಾಫಿ ಟೀ ಎಲ್ಲ ಆಯಿತು. ಬದ್ಲಿ ಅನ್ನೋ ಸ್ಟೇಷನಿಂದ ಹೊರಟಿದ್ದೀವಿ. ಕ್ಲೀನಿಂಗ್ ಮಾಡ್ತಾ ಇದ್ದಾರೆ. ಸೊ ಇವಾಗ ಎಲ್ಲ ಮುಗಿಸ್ಕೊಂಡು ಭಜನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲರೂ ರೆಡಿ ಆಗ್ತಾ ಇದ್ದೀವಿ. ಇವಾಗ ನಾವಿರೋ ಕೋಚ್ ಬಂದ್ಬಿಟ್ಟು B1, ಭಜನೆ ಮಾಡೋ ಕೋಚ್ ಬಂದ್ಬಿಟ್ಟು B7. ಸೊ ಎಲ್ಲರೂ ಅಲ್ಲಿ ಹೋಗ್ತಾ ಇದ್ದೀವಿ. ಹಾಂ, ಬರ್ತಾ ಇದ್ದೀವಪ್ಪ. ಸ್ಟಾಫ್ ಅನೌನ್ಸ್ಮೆಂಟ್. ಈಗ ಟೈಮು 7:40 ಆಲ್ಮೋಸ್ಟ್ ಮಧ್ಯಪ್ರದೇಶಲ್ಲಿದ್ದೀವಿ. ಟೈಮ್ ಪಾಸ್ ಮಾಡ್ತಾ ಇದ್ದೀವಿ ಊಟ ಬರೋ ತನಕ. ಮಿಶಾ
ನಿಶಾ ಬಾ ಹೋಗು ನೀನು ಇಶು ಫ್ರೆಂಡ್ ಇವಳು ನಿಶಾ. ಇಬ್ರು ಇಲ್ಲಿ ನೋಡಿ ನೋಡಿ ಈ ಕಡೆ ಇಲ್ಲಿ ನೋಡ್ರಿ, ವಿಡಿಯೋ ನೋಡಿ ಈ ಕಡೆ. ಹಾ, ನಡ್ಕೊಂಬನ್ನಿ ಇಬ್ರು ಜೊತೆಲಿ ನಡ್ಕೊಂಬನ್ನಿ. ಇನ್ನ ಹಿಂದೆ ಹೋಗ್ಬಿಟ್ಟು ನಡ್ಕೊಂಬನ್ನಿ, ಅಲ್ಲಿಂದ ಮಿಷನ್ ಇದ್ರಿಂದ. ಇಶು ಆ ಥರ ನಡ್ಕೊಂಡ್ ಬಾ. ಹಾ, ನಡ್ಕೊಂಬನ್ನಿ ಇಬ್ರು. ಹಿಂಗ ಪಾಪ ಹೆಂಗ್ ಹೇಳ್ಕೊಟ್ಟಿದ್ದೀನಿ. ಇವಾಗ ಡೇ 3 ಟೈಮ್ ಬಂದ್ಬಿಟ್ಟು 8:15. ಸೊ ಇಲ್ಲಿ ಫುಲ್ಲು ಚಳಿ ಇದೆ. ಮೆಹರ್ ಅಂತ ಅಂದ್ಬಿಟ್ಟು ಒಂದು ಊರಲ್ಲಿ ನಿಲ್ಲಿಸಿದ್ದಾರೆ, MP ಮಧ್ಯಪ್ರದೇಶಲ್ಲಿ. ಸಿಕ್ಕಾಪಟ್ಟೆ ಚಳಿ ಇದೆ. ಆ್ಯಂಡ್ ತಿಂಡಿ ಬಂದ್ಬಿಟ್ಟು ಶಾವಿಗೆ ಉಪ್ಪಿಟ್ಟು ಕೊಟ್ಟಿದ್ರು, ಚೆನ್ನಾಗಿತ್ತು. ಬಟ್ ತುಂಬ ತಣ್ಣಗಾಗ್ಬಿಟ್ಟಿತ್ತು, ಬಿಕಾಸ್ ವೆದರು ಏನೋ ಬಿಸಿ ಇರ್ತಿತ್ತೇನೋ. ನಮ್ಮದು ಲಾಸ್ಟ್ ಹೋಗಿ ಅದರಿಂದ ಸ್ವಲ್ಪ ತಣ್ಣಗಾಗೋಗ್ಬಿಟ್ಟಿತ್ತು, ಬಟ್ ಚೆನ್ನಾಗಿತ್ತು. ಇವಾಗ ಕಾಫಿ ಟೀ ಎಲ್ಲ ಕೊಡ್ತಾ ಇದ್ದಾರೆ, ಬಟ್ ಇಲ್ಲಿ ತುಂಬ ಚಳಿ ಇದೆ ಫುಲ್ಲು. ಇದಾಗಿತ್ತು ಡೇ 2 ವ್ಲಾಗ್. ಡೇ 3 ನಾವು ಆಲ್ಮೋಸ್ಟ್ UP ರೀಚ್ ಆಗಿದ್ವಿ. ಆ್ಯಂಡ್ ನಾವು ಕಾಶಿ ರೀಚ್ ಆದಾಗ ಮಧ್ಯಾಹ್ನ 3 ಗಂಟೆ ಆಗಿತ್ತು ಟೈಮು. ಆ್ಯಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಕಾಶಿ ಕಂಪ್ಲೀಟ್ ವ್ಲಾಗ್ ಹಾಕ್ತೀನಿ. ನಾನು ಆದಷ್ಟು ಟ್ರೈ ಮಾಡಿದ್ದೀನಿ ವೀಡಿಯೋ ಮಾಡೋಕ್ಕೆ ಕಾಶಿಲಿ, ಬಿಕಾಸ್ ತುಂಬ ಕಡೆ ಫೋನ್ ಅಲೋ ಇರಲಿಲ್ಲ. ಕಾಶಿ ವಿಶ್ವನಾಥ ಟೆಂಪಲ್ ಆಗಿರ್ಬೋದು, ನಾವು ಫೋನೆಲ್ಲ ಒಂದು ಕಡೆ ಡೆಪಾಸಿಟ್ ಮಾಡಿ ಹೋಗಬೇಕಾಗಿತ್ತು. ಸೊ ಅದರಿಂದ ತುಂಬ ಕಡೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಟೆಂಪಲ್ಸಲ್ಲಿ. ಬಟ್ ನಾನು ಆದಷ್ಟು ಕವರ್ ಮಾಡಿದ್ದೀನಿ. ಗಂಗಾ ಆರತಿ ಆಗಿರ್ಬೋದು, ನಾವು ಅಲ್ಲಿ ಟ್ರೈ ಮಾಡಿರೋ ಫುಡ್ ಆಗಿರ್ಬೋದು, ಆಲ್ಮೋಸ್ಟ್ ನಾನು ವೀಡಿಯೋ ಮಾಡಿದ್ದೀನಿ. ಅದು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ಆ್ಯಂಡ್ ತುಂಬ ಚೆನ್ನಾಗಿತ್ತು. ನೀವಿಲ್ಲಿ ನೋಡ್ತಿರೋದು ನಮೋ ಘಾಟು. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕಂಪ್ಲೀಟ್ ವೀಡಿಯೋ ಹಾಕ್ತೀನಿ. ನಮ್ಮ ಟ್ರೈನ್ ಜರ್ನಿದಾಗಿರ್ಬೋದು, ಹೋಟೆಲ್ಗೆ ನಾವು ಯಾವ ಬಸ್ಸಲ್ಲಿ ಹೋದ್ವಿ, ಎವ್ರಿಥಿಂಗ್ ಕಂಪ್ಲೀಟ್ ವೀಡಿಯೋ ಹಾಕ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.